ನಮಸ್ಕಾರ. ನಾನಿಮ್ಮ ಅರುಣ ರಾಜ್ಪೂತ್. ಆನೆಗಳು ಅಡ್ಡ ಬಂದು ಆನೆಗಳು ನಮ್ಮ ತೋಟಕ್ಕೆ ನುಗ್ಗೋದು, ಹಾಗೆ ಮಾಡ್ದು ಹೀಗೆ ಮಾಡ್ದು ನಮ್ಮಲ್ಲಿ ಅಟ್ಯಾಕ್ ಮಾಡ್ತು ಅಂತ ಹೇಳ್ತೀವಿ, ಆರೋಪಗಳನ್ನ ಮಾಡ್ತೀವಿ. ಆದರೆ ಸಾಕಷ್ಟು ಆರೋಪಗಳನ್ನ ಕೂಡ ಈಗಾಗಲೇ ಮಾಡಿರ್ತೀವಿ. ಅದಕ್ಕೆ ಆನೆ ಹಿಡೀರಿ ಅಂತ ಹೇಳಿ ಅರಣ್ಯಾಧಿಕಾರಿಗಳ ಮುಂದೆನೂ ಕೂಡ ಹೋಗೋದು ಘಟನೆಗಳು ಕೂಡ ನೋಡ್ತೀರ. ಆನೆಗಳು ಯಾವಾಗ ರೊಚ್ಚಿ ಹೇಳ್ತೇವೆ ಅಂದರೆ ಅವಕ್ಕೆ ಆಹಾರ ಸಿಗದಿದ್ದಾಗ, ಹಾಗೆ ಅವುಗಳ ಜಾಗವನ್ನು ನಾವು ಅತಿಕ್ರಮ ಮಾಡಿದಾಗ ಅಷ್ಟೇ, ಅದರಲ್ಲೇನಿಲ್ಲ. ಈಗ ಕೇರಳದಲ್ಲಿ ಇದೊಂದು ಇನ್ಸಿಡೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಆನೆಗಳ ಮನಸ್ಥಿತಿ. ಕಾಡು ಆನೆಗಳದ್ದು ಕೂಡ ಎಷ್ಟು ಒಳ್ಳೆಯದಾಗಿರುತ್ತೆ ಅನ್ನೋದಕ್ಕೆ, ಬುದ್ಧಿ ಕಲಿಸಿರೋಂಥ ಆನೆಗಳು ಈಗಿರುತ್ತೆ ಅನ್ನೋದಕ್ಕೆ ಗೊತ್ತಾಗುತ್ತೆ. ಈ ಅಜ್ಜಿ ಮೊಮ್ಮಗಳು ಪ್ರವಾಹದಿಂದ ತಪ್ಪಿಸ್ಕೊಂಡು ಕಾಡಿಗೆ ಅಂತ ಬರ್ತಿರ್ತಾರೆ. ಕಾಡಲ್ಲಿ ಈ 3 ಆನೆಗಳು ಸಡನ್ನಾಗಿ ಅಡ್ಡ ಬರ್ತವೆ. ಇನ್ನೇ ನಮ್ಮನ್ನು ಸಾಯಿಸ್ಬಿಡುತ್ತೆ ಅಂತ ಹೇಳಿ ಆ ತಾಯಿ ಅಜ್ಜಿ ಇದ್ದಿದ್ದು ತುಂಬಾ ಪ್ರವಾಹದಿಂದ ಕಷ್ಟಪಟ್ಟು ಬಂದಿದ್ದೀವಿ, ದಯವಿಟ್ಟು ನಮ್ಮನ್ನು ಕಾಪಾಡಪ್ಪ ಅಂತ ಹೇಳಿ ಕೇಳ್ಕೊಳ್ತಾರೆ. ನಮ್ಮನ್ನು ಸಾಯಿಸ್ಬೇಡ ಅಂತ ಕೇಳ್ಕೊಳ್ತಾರೆ. ಅದೇ ಆನೆಗಳು ಬೆಳಗ್ಗೆ 6 ಗಂಟೆಯ ತನಕ ಎಲ್ಲೂ ಹೋಗಿ ಬಿಡ್ದಲೆ ಅಲ್ಲೇ ಇಟ್ಕೊಂಡು ಅವುಗಳ ನೆರಳಲ್ಲೇ ಅಲ್ಲೇ ಮಲಗಿಸಿ ಅಲ್ಲೇ ರೆಸ್ಟ್ ಕೊಟ್ಟು ಬೆಳಗ್ಗೆ ಎದ್ದು ಅಜ್ಜಿ ಮತ್ತು ಮೊಮ್ಮಗಳು ಬರ್ತಾರೆ. ಆನೆಗಳು ತನ್ನ ಮಾನವೀಯತೆ ಹಾಗೂ ತನ್ನಲ್ಲಿರುವಂಥ ಪ್ರೀತಿ ಗುಣವನ್ನು ಇಲ್ಲಿ ವ್ಯಕ್ತಪಡಿಸಿ ಹೋಗುತ್ತೆ. ಇಲ್ಲೇ ಗೊತ್ತಾಗುತ್ತೆ ಕಾಡಾನೆಗಳು ಎಷ್ಟು ಒಳ್ಳೆಯವು, ಮನುಷ್ಯ ಅನ್ನೋ ಪಾಪಿಯಾದಂಥ ಪ್ರಾಣಿ ಎಷ್ಟು ಕೆಟ್ಟ ನನ್ನ ಮಗ ಅಂತ. ಇದ್ರಿಗಿಂತ ಇನ್ನೊಂದು ಉದಾಹರಣೆ ಬೇಕಾಗಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ. ಹಾಗಾದರೆ ನೀವೇನಂತೀರ ಈ ಇನ್ಸಿಡೆಂಟ್ ಬಗ್ಗೆ? ದಯವಿಟ್ಟು ಕೂಡ ಕಮೆಂಟ್ ಮಾಡಿ. ನಿಜಕ್ಕೂ ಈ ಆನೆಗಿರೋಂಥ ಒಂದೇ ಒಂದು ಇಂಚು ಕೂಡ ನಮಗೇನಾರು ಇದ್ದಿದ್ದರೆ ಇವತ್ತು ಆನೆಗಳು ಕಾಡಿಂದ ನಾಡಿಗೆ ಬಂದು ಪ್ರವೇಶ ಮಾಡಿ ಇವತ್ತು ಗಲಾಟೆ ಮಾಡ್ತಿದೆ ಅಂತಂದರೆ ಅವುಗಳ ಜಾಗ ಎಷ್ಟು ನಾವು ಅತಿಕ್ರಮಿಸಿದ್ದೀವಿ ಅನ್ನೋದು, ಹಾಗೆ ಅವುಗಳ ಮೇಲೆ ನಮ್ಮ ಅಟ್ಟಹಾಸ ಎಷ್ಟಿದೆ ಅನ್ನೋದು ನಮಗೆ ಅರ್ಥ ಆಗಬೇಕು. ಧನ್ಯವಾದ.